ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ ತಿಹಾರ್ ಜೈಲಿಂದ ಬಿಡುಗಡೆ ಆದ ಬಳಿಕ ರಾಜ್ಯಕ್ಕೆ ಬರ್ತಾರೆ. ಆ ಒಂದು ಟೆಂಪಲ್ಗೆ ಹೋಗಿದ್ದು. ಇವತ್ತು ಕೂಡ ಬಹಳ ದಿನಗಳ ನಂತರ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುತ್ತಾರೆ. ಕಾರವಾರದ ಅಂಕೋಲಾದಲ್ಲಿರುವಂತಹ ದೇವಸ್ಥಾನ ಇದು. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆನ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂತಹ ಅರ್ಚಕರಾಗಿರುವಂತಹ ಗಣೇಶ್ ಅವರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡುವ ಹಾಗೇನೆ ಬೆಳಗಿನ ಅಭಿಷೇಕ ಮತ್ತೆ ಕುಂಕುಮ ಪ್ರತಿಯೊಂದು ಎಲ್ಲ ತರದ ಅಭಿಷೇಕನು ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲದರಲ್ಲೂ ಮಾಡಾಗಿದೆ. ಮತ್ತೆ ಬೆಳಿಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತೆ ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನ ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತೆ ಮಹಿಮೆ ಏನಿದೆ? ಮಹಿಮೆ ಅಂದ್ರೆ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ ಈ ತಾಯಿ ಹತ್ರ ಆಗುವಂಥದ್ದು. ನಾ ದೇವಸ್ಥಾನ ಮಾಡ್ಲಿಕ್ಕೆ ಕಾರಣನೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾ ಇದನ್ನು ಮಾಡೋದಲ್ಲೇ 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನ ಮಾಡ್ತಾ ಇದ್ದಾರೆ? ಇವತ್ತು ಏನು ಪೂಜೆ ಮಾಡ್ತಾರೆ? ಹಿಂಗಾರ ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು. ಅಥವಾ ಏನೆಲ್ಲ ಮಾಡ್ಕೊಡ್ತಾರೆ ಈ ಸಲ ಅವ್ರು ಏನ್ ತೀರ್ಮಾನ ಮಾಡ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡೋದು ಇವತ್ತು. ಏನು ಪೂಜೆ ವಿಶೇಷವಾಗಿ ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು? ಅಥವಾ ಅದು ಸಾಹೇಬ್ರೆ ಹೇಳ್ಬೇಕು. ಅವ್ರ ಏನ್ ತೀರ್ಮಾನ ಮಾಡ್ಕೊ ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದ್ರೆ ಅದನ್ನ ಸಾಹೇಬ್ರೆ ಹೇಳ್ಬೇಕು, ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂತ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾ ಒಪ್ಕೊಂಡಿದ್ದೇನೆ. ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತ ಹೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನ್ ಕೇಳ್ತಾರ ತಾಯಿ ಹೇಳಿದ್ಮೇಲೆ ಜಜ್ಮೆಂಟ್ ಅದ. ಮತ್ತೆ ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ನಡ್ಕೊಳ್ತಾರೆ. ಮತ್ತೆ ಅವ್ರು ಕೇಳ್ದಂಗೆ ಅವ್ರ ಇಷ್ಟದಂತೆನೆ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ ತಿಹಾರ್ ಜೈಲಿಂದ ಬಿಡುಗಡೆ ಆದ ಬಳಿಕ ರಾಜ್ಯಕ್ಕೆ ಬರ್ತಾರೆ. ಆ ಒಂದು ಟೆಂಪಲ್ಗೆ ಹೋಗಿದ್ದು. ಇವತ್ತು ಕೂಡ ಬಹಳ ದಿನಗಳ ನಂತರ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುತ್ತಾರೆ. ಕಾರವಾರದ ಅಂಕೋಲಾದಲ್ಲಿರುವಂತಹ ದೇವಸ್ಥಾನ ಇದು.
ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂತ ಅರ್ಚಕರಾಗಿರುವಂತಹ ಗಣೇಶ್ ಅವರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡುವ ಹಾಗೇನೆ ಬೆಳಗಿನ ಅಭಿಷೇಕ ಮತ್ತೆ ಕುಂಕುಮ ಪ್ರತಿಯೊಂದು ಎಲ್ಲ ತರದ ಅಭಿಷೇಕನು ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲರಲ್ಲೂ ಮಾಡಾಗಿದೆ. ಮತ್ತೆ ಬೆಳಿಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತೆ ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನ ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತೆ ಮಹಿಮೆ ಏನಿದೆ? ಮಹಿಮೆ ಅಂದ್ರೆ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ ಈ ತಾಯಿ ಹತ್ರ ಆಗುವಂಥದ್ದು. ನಾ ದೇವಸ್ಥಾನ ಮಾಡ್ಲಿಕ್ಕೆ ಕಾರಣನೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾ ಇದನ್ನು ಮಾಡೋದಿಲ್ಲಾಗಿದೆ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನ ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರ ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅಥವಾ ಏನೆಲ್ಲ ಮಾಡ್ಕೊಳ್ತಾರೆ ಈ ಸಲ ಅವ್ರು ಏನ್ ತೀರ್ಮಾನ ಮಾಡ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು. ಏನು ಪೂಜೆ ವಿಶೇಷವಾಗಿ? ಏನು ಕಾಳರಾತ್ರಿ, ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ ಅದು ಸಾಹೇಬ್ರೆ ಹೇಳ್ಬೇಕು. ಅವ್ರು ಏನ್ ತೀರ್ಮಾನ ಮಾಡ್ಕೊ ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದ್ರೆ ಅದನ್ನ ಸಾಹೇಬ್ರೆ ಹೇಳ್ಬೇಕು, ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂತ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳ್ದಲ್ರಿ, ಈಗ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ, ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತ ಹೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನ್ ಕೇಳ್ತಾರೆ ತಾಯಿ ಹೇಳಿದ್ಮೇಲೆ ಜಜ್ಮೆಂಟ್ ಅದ. ಮತ್ತೆ ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ನಡ್ಕೊಳ್ತಾರೆ. ಮತ್ತೆ ಅವ್ರು ಕೇಳ್ದಂಗೆ ಅವ್ರ ಇಷ್ಟದಂತೆನೆ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ ತಿಹಾರ್ ಜೈಲಿನಿಂದ ಬಿಡುಗಡೆ ಆದ ಬಳಿಕ ರಾಜ್ಯಕ್ಕೆ ಬರ್ತಾರಲ್ಲ, ಆ ಒಂದು ಟೆಂಪಲ್ಗೆ ಹೋಗಿದ್ದು. ಇವತ್ತು ಕೂಡ ಬಹಳ ದಿನಗಳ ನಂತರ ಆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ. ಕಾರವಾರದ ಅಂಕೋಲದಲ್ಲಿರುವಂತಹ ದೇವಸ್ಥಾನ ಇದು. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂತ ಅರ್ಚಕರಾಗಿರುವಂತಹ ಗಣೇಶ್ ಅವರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡುವ ಹಾಗೇನೆ ಬೆಳಗಿನ ಅಭಿಷೇಕ ಮತ್ತೆ ಕುಂಕುಮ ಪ್ರತಿಯೊಂದು ಎಲ್ಲ ತರದ ಅಭಿಷೇಕನು ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲರಲ್ಲೂ ಮಾಡಾಗಿದೆ. ಮತ್ತೆ ಬೆಳಿಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತೆ ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನ ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತೆ ಮಹಿಮೆ ಏನಿದೆ? ಮಹಿಮೆ ಅಂದ್ರೆ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ
ಈ ತಾಯಿಯ ಥರ ಆಗುವಂಥದ್ದು. ನಾ ದೇವಸ್ಥಾನ ಮಾಡ್ಲಿಕ್ಕೆ ಕಾರಣನೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾ ಇದನ್ನು ಮಾಡೋದಿಲ್ಲ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನ ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರ ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅದು ಏನೆಲ್ಲ ಮಾಡ್ತಾರೆ ಈ ಸಲ ಅವ್ರು ಏನ್ ತೀರ್ಮಾನ ಮಾಡ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು. ಏನು ಪೂಜೆ ವಿಶೇಷವಾಗಿ? ಏನು ಕಾಳರಾತ್ರಿ, ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ ಅದು ಸಾಹೇಬ್ರೆ ಹೇಳ್ಬೇಕು. ಅವ್ರು ಏನ್ ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದ್ರೆ ಅದನ್ನ ಸಾಹೇಬ್ರೆ ಹೇಳ್ಬೇಕು, ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂತ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂತದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ, ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತ ಹೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನ್ ಕೇಳ್ತಾರೆ ತಾಯಿ ಹೇಳಿದ್ಮೇಲೆ ಜಜ್ಮೆಂಟೇ ಅದ. ಮತ್ತೆ ಏನು ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ನಡ್ಕೊಳ್ತಾರೆ. ಮತ್ತೆ ಅವ್ರು ಕೇಳ್ದಂಗೆ ಅವ್ರು ಇಷ್ಟದಂತೆನೆ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.